ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಲ್ಲಾಹುಮ್ಮ ಸಲ್ಲಿ ಅಲಾ ಸಯ್ಯಿದಿನಾ ಮುಹಮ್ಮದಿನ್ ವ ಅಲಾ ಆಲಿಹಿ ವ ಸಹ್ಬಿಹಿ ವಸಲ್ಲಂ. ರಾಜ್ಯದ ಅತಿದೊಡ್ಡ ಸುನ್ನಿ ವಿದ್ಯಾರ್ಥಿ ಒಕ್ಕೂಟವಾದ SSF 13ನೇ ಆವೃತ್ತಿಯ ಸಾಹಿತ್ಯೋತ್ಸವ ದಕ್ಷಿಣ ಕನ್ನಡ ಈಸ್ಟ್ ಜಿಲ್ಲೆಯ ತುರುಕಳಿಕೆಯ ಈ ಮಸೀದಿ ಕ್ಯಾಂಪಸ್ಸಿನಲ್ಲಿ ನಡೆಸುವಾಗ ಶುಕ್ರವಾರ ಜುಮಾ ನಮಾಜಿನ ಬಳಿಕ ದರ್ಗಾ ಜಿಯಾರತಿನೊಂದಿಗೆ ಚಾಲನೆ ಕೊಟ್ಟಂತಹ ಸಾಹಿತ್ಯೋತ್ಸವ ಈಗ ಸಮಾಪ್ತಿಗೊಳ್ಳುತ್ತಿದೆ. SSF ಮುನ್ನಡೆಸುವಂತಹ ಸಾಹಿತ್ಯೋತ್ಸವ ನಮ್ಮ ಧ್ಯೇಯವಾಕ್ಯ ಕೂಡ ನಿರೀಕ್ಷೆಗಳ ನೀಲನಕ್ಷೆ ಎಂಬುದಾಗಿದೆ. ಅಲ್ಹಮ್ದುಲಿಲ್ಲಾ, ಕರ್ನಾಟಕದ ಅತಿದೊಡ್ಡ ವಿದ್ಯಾರ್ಥಿ ಚಳುವಳಿಯಾದ SSF ಹಲವು ಸಾಹಿತ್ಯೋತ್ಸವದ ಮೂಲಕ ಈ ರಾಜ್ಯಕ್ಕೆ ಸಮರ್ಥರಾದ ಹಲವು ಪ್ರತಿಭೆಗಳನ್ನು ಸಮರ್ಪಿಸಿದೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಾಹಿತ್ಯೋತ್ಸವದ ಮೂಲಕ ಹಲವಾರು ಭಾಷಣಗಾರರು, ಅದೇ ರೀತಿ ಬರಹಗಾರರು, ಅದೇ ರೀತಿ ಸಾಹಿತಿಗಳನ್ನು ಈ ಸಮಾಜಕ್ಕೆ ಸಮರ್ಪಿಸಲು ಈ ಸಂಘಟನೆಗೆ ಸಾಧ್ಯವಾಗಿದೆ ಎಂಬುದು ಎಲ್ಲರಿಗೂ ಗೊತ್ತಿದೆ. ಮಾತ್ರವಲ್ಲ, ಪ್ರೀತಿಯ ಪ್ರತಿಭೆಗಳೇ, ಸಮಯದ ಅಭಾವ ಇರುವುದರಿಂದ ಸುದೀರ್ಘವಾಗಿ ಮಾತನಾಡದೆ ಒಂದೆರಡು ವಿಷಯಗಳನ್ನು ಮಾತ್ರ ನಿಮ್ಮೊಟ್ಟಿಗೆ ನೆನಪಿಸ್ತಾ ಇದ್ದೇನೆ. ನಾವು ಸಮರ್ಥರಾಗಿದ್ದೇವೆ. SSF ಯೂನಿಟ್ ಮಟ್ಟದಲ್ಲಿ ನಮ್ಮ ಸಾಹಿತ್ಯೋತ್ಸವವನ್ನು ಪ್ರಾರಂಭ ಮಾಡುವಾಗ ಯೂನಿಟ್ ಮಟ್ಟದಿಂದ, ಸೆಕ್ಟರ್ ಮಟ್ಟದಿಂದ, ಡಿವಿಷನ್ ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ ಆಯ್ಕೆಗೊಂಡ ನಮ್ಮ ಸಮರ್ಥರಾದ ಪ್ರತಿಭೆಗಳು ರಾಜ್ಯದ ಈ ಸಾಹಿತ್ಯೋತ್ಸವ ವೇದಿಕೆಯಲ್ಲಿ ಹಲವಾರು ತೀರ್ಪುಗಾರರನ್ನು, ಅದು ಕೂಡ ಸಮರ್ಥರಾದ 35ರಷ್ಟು ಬರುವ ತೀರ್ಪುಗಾರರನ್ನು ಆಹ್ವಾನ ಮಾಡಿ ಪ್ರೀತಿಯ ಪ್ರತಿಭೆಗಳ ಆ ಪ್ರತಿಭೆಗಳನ್ನು ಗುರುತಿಸುವಂತಹ ಒಂದು ವೇದಿಕೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ನಿಮಗೆ ಸಮರ್ಥವಾದ ಅಂಕಗಳನ್ನು ನೀಡುವುದರ ಮೂಲಕ ಈ ರಾಜ್ಯದಲ್ಲಿ ಈ ಸಮಾಜದ ಬಗ್ಗೆ, ಸಮುದಾಯದ ಬಗ್ಗೆ, ಧರ್ಮದ ಬಗ್ಗೆ ಮಾತನಾಡಲು ಪಕ್ವತೆ ಇರುವ ಪ್ರತಿಭೆಗಳು ನೀವಂತ ನಾವು ಗುರುತಿಸ್ತಾ ಇದ್ದೇವೆ. ಅದೆಷ್ಟೋ ಲಕ್ಷಗಟ್ಟಲೆ ಮೊತ್ತವನ್ನು ವ್ಯಯಿಸಿಕೊಂಡು ಈ SSF ಸಾಹಿತ್ಯೋತ್ಸವದ ಮೂಲಕ ಅಲ್ಹಮ್ದುಲಿಲ್ಲಾ ಈ ಸಮಾಜದ ಬಗ್ಗೆ ಮಾತನಾಡುವಂತಹ ಹಲವಾರು ಪ್ರತಿಭೆಗಳನ್ನು ನೀವು ಸಮರ್ಥರಾಗಿದ್ದೀರಾ. ನೀವು ಪಕ್ವತೆ ಇರುವವರು. ನೀವು ಮಾತನಾಡಬೇಕಾದಂತಹ ಸ್ಥಳದಲ್ಲಿ ಯಾರಿಗೂ ಕೂಡ ಅಂಜದೆ ಮಾತನಾಡಬೇಕು, ಯಾರಿಗೂ ಕೂಡ ಅಂಜದೆ ಬರೆಯಬೇಕಾದ ಸ್ಥಳಗಳಲ್ಲಿ ನೀವು ಬರೆಯಬೇಕಾಗಿದೆ. ನಿಮ್ಮ ಇಸ್ಲಾಮಿನ ಸುಂದರವಾದ ತತ್ವಾದರ್ಶಗಳು, ಇಸ್ಲಾಮಿನ ಆಶಯಗಳು, ಥಿಯರಿಗಳು, ಸಿದ್ಧಾಂತಗಳು, ಅದರ ಕುರಿತು ನೀವು ಮಾತನಾಡಬೇಕಾಗಿದೆ. ಅದಕ್ಕಾಗಿ ಸಾಹಿತ್ಯೋತ್ಸವ ನಾವು ಎಲ್ಲಾ ವಿಧದಲ್ಲೂ ಕೂಡ ಅದಕ್ಕೆ ಕಷ್ಟಪಟ್ಟು ದುಡಿದು ಅಹರ್ನಿಶಿಯಾಗಿ ನಮ್ಮ ಕಾರ್ಯಕರ್ತರು ಮತ್ತು ನಾಯಕರು ಇದಕ್ಕಾಗಿ ಈ ಸಾಹಿತ್ಯೋತ್ಸವದ ಮೂಲಕ ಪ್ರತಿಭೆಗಳನ್ನು ಗುರುತಿಸುವುದು ನಾಳೆಯ ನಮ್ಮ ಭವಿಷ್ಯ ಉಜ್ವಲವಾಗಬೇಕಾಗಿದೆ. ಇಸ್ಲಾಮೋಫೋಬಿಯಾ ಎಂಬ ಹೆಸರಿನಲ್ಲಿ ಇಸ್ಲಾಂ ಧರ್ಮವನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವ ಈ ಸಂದರ್ಭದಲ್ಲಿ ಈ ಪ್ರಸಕ್ತವಾದ ಸಕಾಲಿಕವಾಗಿ ಇಸ್ಲಾಂ ಧರ್ಮವನ್ನು ಎಲ್ಲ ಅರ್ಥದಲ್ಲೂ ಕೂಡ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು, ನಮ್ಮ ವಿದ್ವಾಂಸರನ್ನು, ನಮ್ಮ ಆಶಯವನ್ನು, ನಮ್ಮ ಆದರ್ಶವನ್ನು, ನಮ್ಮ ಥಿಯರಿಯನ್ನು ಮಾಧ್ಯಮದ ಮೂಲಕ ವಿರೋಧಿಸುವ ಈ ಸಂದರ್ಭದಲ್ಲಿ ಪ್ರೀತಿಯ ಪ್ರತಿಭೆಗಳೇ, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮಲ್ಲಿ ಅಡಕವಾಗಿರುವ ಪ್ರತಿಭಾ ಶಕ್ತಿಯನ್ನು ಈ ಒಂದು ಸಾಹಿತ್ಯೋತ್ಸವದ ವೇದಿಕೆಗೆ ಸೀಮಿತಗೊಳಿಸದೆ ನಾಳೆ ಈ ಸಮಾಜದ ಬಗ್ಗೆ, ಸಮುದಾಯದ ಬಗ್ಗೆ, ಈ ಧರ್ಮಕ್ಕೆ ಏನಾದರೂ ಅನ್ಯಾಯವಾಗುವುದಾದರೆ ಇಲ್ಲಿನ ಮಾಧ್ಯಮಕ್ಕೆ ವಿರುದ್ಧವಾಗಿ ಕರ್ನಾಟಕದಲ್ಲಿ ಕೆಲವೊಂದು ಮಾಧ್ಯಮಗಳು ನಾವು ನಿರಂತರವಾಗಿ ನೋಡ್ತಾ ಇದ್ದೇವೆ. ಉತ್ತರ ಪ್ರದೇಶದ ಕಾನ್ಪುರ ಎಂಬ ಸ್ಥಳದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜನ್ಮ ದಿನಾಚರಣೆಯ ಪ್ರಯುಕ್ತ ಅಲ್ಲಿನ ಮುಸ್ಲಿಮರು ಐ ಲವ್ ಮುಹಮ್ಮದ್ ಎಂಬ ಪ್ಲೇ ಕಾರ್ಡ್ ಅನ್ನು ಪ್ರದರ್ಶಿಸಿದ ಒಂದೇ ಒಂದು ಕಾರಣಕ್ಕಾಗಿ ಮಾಧ್ಯಮಗಳದನ್ನು ವಿವಾದ ಮಾಡಿ, ಕರ್ನಾಟಕದ ಕನ್ನಡದ ಮಾಧ್ಯಮಗಳು ಅದನ್ನು ಬಹಳ ದುರಂತವಾಗಿ ಚಿತ್ರೀಕರಣ ಮಾಡುತ್ತಿದೆ. ಐ ಲವ್ ಮುಹಮ್ಮದ್ ಎಂಬ ವಿವಾದ ಕರ್ನಾಟಕಕ್ಕೂ ಕೂಡ ಕಾಲಿಡುತ್ತಿದೆ ಎಂಬ ಅತ್ಯಂತ ಬಾಲಿಶವಾದ ವಾದದೊಂದಿಗೆ ಕರ್ನಾಟಕದ ಕೆಲವೊಂದು ಮಾಧ್ಯಮಗಳು ಐ ಲವ್ ಮುಹಮ್ಮದ್ ಎಂಬ ಪ್ಲೇ ಕಾರ್ಡ್ ಅನ್ನು ದುರ್ವ್ಯಾಖ್ಯಾನ ಮಾಡುವ ಮೂಲಕ ಇಲ್ಲಿನ ಮುಸ್ಲಿಂ ಸಮುದಾಯದ, ಅದೇ ರೀತಿ ಇಸ್ಲಾಂ ಧರ್ಮದ ಆಶಯ ಮತ್ತು ನಾಯಕರನ್ನು
ಅತ್ಯಂತ ಕೀಳಾಗಿ ಚಿತ್ರೀಕರಿಸುವ ಸಂದರ್ಭದಲ್ಲಿ ಪ್ರೀತಿಯ ಪ್ರತಿಭೆಗಳೇ, ನಿಮಗೆ ನಾವು ವೇದಿಕೆಯನ್ನು ಕೊಟ್ಟಿದ್ದೇವೆ, ನಿಮ್ಮನ್ನು ನಾವು ಅರ್ಹರು, ಪಕ್ಕತ್ತು ಇರುವರು ಅಂತ ನಾವು ಇಲ್ಲಿ ಘೋಷಣೆ ಮಾಡಿದ್ದೇವೆ. ಆದ್ದರಿಂದ ಕರ್ನಾಟಕದ ಕೆಲವೊಂದು ಕನ್ನಡದ ಮಾಧ್ಯಮಗಳು ಇಸ್ಲಾಂ ಧರ್ಮದ ಕುರಿತು, ಅದೇ ರೀತಿ ಧರ್ಮದ ಬಣ್ಣವನ್ನು ಹಚ್ಚಿ ಸೌಹಾರ್ದತೆಯನ್ನು ನಾಶ ಮಾಡುವ ಅಂತರಿಕ್ಷದಲ್ಲಿ ಈ ಸಮಾಜದ ಬಗ್ಗೆ, ಸೌಹಾರ್ದತೆಯ ಬಗ್ಗೆ, ಸಂವಿಧಾನದ ಬಗ್ಗೆ, ಆಶಯದ ಬಗ್ಗೆ ಮಾತನಾಡುವಂತಹ ಸಮರ್ಥರಾದ ಪ್ರತಿಭೆಗಳಾಗಿ ನೀವು ಮಾರ್ಪಡಬೇಕಾಗಿದೆ. ಅದು ಬಹಳ ಅನಿವಾರ್ಯತೆ ಇದೆ. ಯಾಕೆಂತ ಹೇಳಿದರೆ ಅನ್ಯಾಯವನ್ನು ನ್ಯಾಯವಾಗಿ ಚಿತ್ರೀಕರಿಸುವಾಗ, ನ್ಯಾಯವನ್ನು ಅನ್ಯಾಯವಾಗಿ ಚಿತ್ರೀಕರಿಸುವಾಗ ನಮಗೆ ಗೊತ್ತಿರಬೇಕು, ಮುಸ್ಲಿಂ ಸಮುದಾಯದ ಆಶಯವನ್ನು ಮಾತ್ರವಲ್ಲ, ಮುಸ್ಲಿಮರನ್ನು ಅತ್ಯಂತ ಹೀನಾಯವಾಗಿ ಅವರನ್ನು ಹಿಂಸೆ ಮಾಡುವುದರ ಮೂಲಕ, ಅಕ್ರಮ ಮಾಡುವುದರ ಮೂಲಕ ಜಾಗತಿಕ ಮಟ್ಟದಲ್ಲಿ ಮುಸ್ಲಿಮರನ್ನು ಎಲ್ಲ ರೀತಿಯಲ್ಲೂ ಕೂಡ ಮೂಲೆಗುಂಪು ಮಾಡಲು ಪ್ರಯತ್ನ ಮಾಡುತ್ತಿರುವಾಗ ನಮಗೆ ಗೊತ್ತಿರಬೇಕು, ಜಾಗತಿಕ ಮಟ್ಟದಲ್ಲಿ ಫೆಲಸ್ತೀನ್ ಎಂಬ ಅತ್ಯಂತ ಪುಟ್ಟದಾದ ಒಂದು ಮುಸ್ಲಿಂ ರಾಷ್ಟ್ರದಲ್ಲಿ ಅಲ್ಲಿನ ಕಂದಮ್ಮಗಳನ್ನು ಅತ್ಯಂತ ಭಯಾನಕವಾದ ಒಂದು ಕ್ರೂರ ರಾಷ್ಟ್ರವಾದ ಇಸ್ರೇಲ್ ಅಲ್ಲಿನ ಪುಟ್ಟ ಕಂದಮ್ಮಗಳನ್ನು ಅತ್ಯಂತ ಬೀಭತ್ಸವಾಗಿ ಹತ್ಯೆ ಮಾಡುವಾಗ ಒಂದು ರಿಪೋರ್ಟ್ ನೋಡಲು ಸಾಧ್ಯವಾಯಿತು. ಅತ್ಯಂತ ಪುಟ್ಟ ಒಂದು 12 ವರ್ಷದ ಎಳೆಯ ಕಂದಮ್ಮ, ಆ ಕಂದಮ್ಮರನ್ನು ಇಸ್ರೇಲಿನ ಭಯೋತ್ಪಾದಕರು ಬಾಂಬು ದಾಳಿಯ ಮೂಲಕ ಹತ್ಯೆ ಮಾಡಲು ಪ್ರಯತ್ನ ಮಾಡಿದಾಗ ಆ ಈಸಾ ಎಂಬ ಅತ್ಯಂತ ಕಿರಿಯ ವಿದ್ಯಾರ್ಥಿ ತನ್ನ ಬಲಗಾಲನ್ನು ಕಳೆದುಕೊಂಡ ಸಂದರ್ಭದಲ್ಲೂ ಆ ನೋವನ್ನು ಸಹಿಸಿಕೊಂಡು ಆ ಫೆಲಸ್ತೀನ್ ಅತ್ಯಂತ ಈಸಾ ಎಂಬ ಕಿರಿಯ ವಿದ್ಯಾರ್ಥಿ ಘೋಷಣೆ ಮಾಡಿದ್ದು ಅವರ ನೋವು ಅವರಿಗೆ ಸಮಸ್ಯೆಯಾಗಲಿಲ್ಲ. ಅವರ ಆ ಒಂದು ಅತ್ಯಂತ ಹೀನಾಯವಾದ ನೋವು ಅವರ ಸಮಸ್ಯೆಯಾಗಲಿಲ್ಲ. ಅವರು ಅಲ್ಲಿ ಹೇಳಿದಂತಹ ಘೋಷಣೆ ಫ್ರೀಡಮ್ ಫಾರ್ ಫೆಲಸ್ತೀನ್ ಆಗಿತ್ತು. ಅವರು ಅಲ್ಲಿನ ರಾಷ್ಟ್ರದ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಸಂದರ್ಭದಲ್ಲಿ ಕನಿಷ್ಠ ಪಕ್ಷ ನಮ್ಮ ಮಾಧ್ಯಮಗಳು ಆ ಫೆಲಸ್ತೀನ್ನ ಮಕ್ಕಳಿಗೆ ಮಾಡುತ್ತಿರುವುದು ಅನ್ಯಾಯ, ಅಕ್ರಮ ಎಂದು ಕೂಡ ಚಿತ್ರೀಕರಿಸಲು ಒಂದು ವಾಕ್ಯವನ್ನು, ಒಂದು ಶಬ್ದವನ್ನು ಕೂಡ ಇಲ್ಲಿ ಬರೆಯಲು ನಮ್ಮ ಮಾಧ್ಯಮಗಳಿಗೆ ಸಾಧ್ಯವಾಗದ ಈ ಸಂದರ್ಭದಲ್ಲಿ ಪ್ರೀತಿಯ ಪ್ರತಿಭೆಗಳೇ, ನಮ್ಮ ಮಾಧ್ಯಮಗಳಾಗಿ, ಸಮುದಾಯದ ಮಾಧ್ಯಮವಾಗಿ ಅಹ್ಲು ಸುನ್ನತಿ ವಲ್ ಜಮಾತಿನ ಆಶಯಗಳು, ಧರ್ಮಗಳ ಬಗ್ಗೆ, ಅದೇ ರೀತಿ ನಮ್ಮ ಥಿಯರಿಗಳ ಬಗ್ಗೆ ಪ್ರಚಾರ ಮಾಡುವ ಅತ್ಯಂತ ಪಕ್ವತೆ ಇರುವಂತಹ ಮಾಧ್ಯಮಗಳಾಗಿ ಪ್ರೀತಿಯ ಪ್ರತಿಭೆಗಳೇ ನೀವು ಮುಂದೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಸಮಯದ ಅಭಾವ ಇರುವುದರಿಂದ ನಮ್ಮ ಈ 13ನೇ ಸಾಹಿತ್ಯೋತ್ಸವ ತುರುಕಲಿಕೆಯಲ್ಲಿ ನಾವು ಘೋಷಣೆ ಮಾಡಿದ ಅವತ್ತಿನಿಂದ ಅಲ್ಹಮ್ದುಲಿಲ್ಲಾ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ನಮ್ಮೊಟ್ಟಿಗೆ ಸಹಕರಿಸಿದ ಸ್ಥಳೀಯ ಜಮಾತು ಸಮಿತಿ, ಅದೇ ರೀತಿ ಇಲ್ಲಿನ ಮುಸ್ಲಿಂ ಜಮಾತ್, SOS, SSF ಸೇರಿದಂತೆ ನಿರ್ವಹಣಾ ಸಮಿತಿ ಬಲಿಷ್ಠವಾದ ಒಂದು ತಂಡ ನಮ್ಮೊಟ್ಟಿಗೆ ಕಾರ್ಯಾಚರಣೆ ಮಾಡಿದೆ. ಅದೇ ರೀತಿ ನಮ್ಮ ಸ್ವಾಗತ ಸಮಿತಿ, ಆ ಸ್ವಾಗತ ಸಮಿತಿಯ ಚೇರ್ಮನ್ ಆಗಿರುವ ಗೌಸಿಯಾ ಯೂಸುಫ್ ಇಲ್ಲಿದ್ದಾರೆ, ಕನ್ವೀನರ್ ಸುಹೈಲ್ ಸಕಾಫಿ ಉಸ್ತಾದ್ ಇದ್ದಾರೆ, ಫಿನಾನ್ಸ್ ಸೆಕ್ರೆಟರಿ ಇಸ್ಮಾಯಿಲ್ ಹಾಜಿ ಬೈತಡ್ಕ ಇದ್ದಾರೆ, ಸ್ಥಳೀಯ ನಿರ್ವಹಣಾ ಸಮಿತಿಯ ಚೇರ್ಮನ್ ಲತೀಫ್ ಸಕಾಫ್ ಇಲ್ಲಿದ್ದಾರೆ, ಅದೇ ರೀತಿ ತಮೀಮ್ PS ಕನ್ವೀನರ್ ಆಗಿರುವ ಅಬ್ಬಾಸ್ ಕೊಲ್ಯ ಇಲ್ಲಿನ ಫೈನಾನ್ಸ್ ಸೆಕ್ರೆಟರಿ ಆಗಿರುವ ಜನಾಬ್ ಅಬೂಬಕರ್ ಗುಂಡಿ ವರ್ಕಿಂಗ್ ಚೇರ್ಮನ್ ಆಗಿರುವ, ಅದೇ ರೀತಿ ಆಸಿರ್ ಸಕಾಫಿ ವರ್ಕಿಂಗ್ ಕನ್ವೀನರ್ ಆಗಿರುವ ಬಲಿಷ್ಠವಾದ ಒಂದು ತಂಡ. ಉಪ್ಪಿನಂಗಡಿ ಡಿವಿಷನ್ ವ್ಯಾಪ್ತಿಯ ಸಮವಸ್ತ್ರಧಾರಿಗಳ ಹಲವು ಸನ್ನದ್ಧ ಕಾರ್ಯಕರ್ತರ ಸಹಕಾರದೊಂದಿಗೆ 3 ದಿನಗಳ ರಾಜ್ಯ ಮಟ್ಟದ ಸಾಹಿತ್ಯೋತ್ಸವ ಇಲ್ಲಿ ಸಮಾರೋಪಗೊಳ್ಳುವಾಗ ರಾಜ್ಯ ಸಮಿತಿ ನಮ್ಮೊಂದಿಗೆ ಸಹಕರಿಸಿದ ಸರ್ವರನ್ನು ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ನಾವು ಅಭಿನಂದಿಸುತ್ತಾ, ಪ್ರೀತಿಯ ನಮ್ಮೆಲ್ಲ ನಾಯಕರು ಮಾತ್ರವಲ್ಲ, ಹಲವಾರು ಉಲಮಾ ವಿದ್ವಾಂಸರು, ಅದೇ ರೀತಿ ಉಮರಾ ನಾಯಕರು, ರಾಜಕೀಯ ನಾಯಕರು ಕೂಡ ನಮ್ಮೊಟ್ಟಿಗೆ ಸಹಕಾರ ಮಾಡಿದ್ದಾರೆ. ಇಲ್ಲಿನ ರಾಜಕೀಯ ನಾಯಕರಿಗೆ ಗೊತ್ತಿದೆ, SSF ಗೆ ಪ್ರತ್ಯೇಕವಾದ ಒಂದು ಉಪದೇಶ, ಅದೇ ರೀತಿ ಮಾರ್ಗದರ್ಶನ ನೀಡಲು ನಾವು ಒಮ್ಮೆಯೂ ಕೂಡ ಸಮರ್ಥರಲ್ಲ. SSF ಎಂಬ ಸಂಘಟನೆಯನ್ನು ನಿಯಂತ್ರಣ ಮಾಡುವವರು, ಅದನ್ನು ಎಲ್ಲಾ ರೀತಿಯಲ್ಲೂ ಕೂಡ ಆ ನಿಯಂತ್ರಣದ ಮೂಲಕ ಇಲ್ಲಿ ಪೋಷಿಸಿ ಬೆಳೆಸುವವರು ಉಲಮಾ ನಾಯಕರಾಗಿದ್ದಾರೆ ಎಂಬುದು ಗೊತ್ತು. ನಾವು SSFನ ರಾಜ್ಯ ಈ ಸಾಹಿತ್ಯೋತ್ಸವಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ವಕ್ಫ್ ಸಚಿವರಾದಂತಹ ಮಾನ್ಯ ಜಮೀರ್ ಅಹಮದ್ ಅವರನ್ನು ಭೇಟಿ ಮಾಡಲು ತೆರಳಿದ್ದೆವು. ಆ ಸಂದರ್ಭದಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಾಗ ಅವರೊಂದು ಮಾತು ಹೇಳಿದರು, SSFನ ಕಾರ್ಯಕ್ರಮಕ್ಕೆ ನಮ್ಮ ಪ್ರತ್ಯೇಕವಾದ ಒಂದು ಇಲ್ಲಿನ ಆಹ್ವಾನ ಅಗತ್ಯವಿಲ್ಲ. ಯಾಕೆಂತ ಹೇಳಿದರೆ ಈ ಸಂಘಟನೆಯ ಕುರಿತು ಸುನ್ನಿ ಕರ್ನಾಟಕದ ಎಲ್ಲರಿಗೂ ಕೂಡ ಗೊತ್ತಿದೆ. ಕರ್ನಾಟಕದ 27 ರಾಜ್ಯಗಳಲ್ಲೂ 27 ಜಿಲ್ಲೆಗಳಲ್ಲೂ ಕೂಡ ನಮ್ಮ ಸಂಘಟನೆ ಸಕ್ರಿಯವಾಗಿ ಕಾರ್ಯಾಚರಣೆ ಮಾಡುತ್ತಿದೆ. ಮಾತ್ರವಲ್ಲ, ಈ ಪ್ರತಿಭಾ ಸಾಹಿತ್ಯೋತ್ಸವದಲ್ಲಿ ಮಿಂಚಿದಂತಹ ನಮ್ಮ ಪ್ರತಿಭೆಗಳು ಇವತ್ತು ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ದೀನಿದಾಯಿಗಳಾಗಿ, ಪ್ರಬೋಧಕರಾಗಿ ಕಾರ್ಯಾಚರಣೆ ಮಾಡುತ್ತಾ ಇದ್ದಾರೆ. ವಿದ್ಯಾಭ್ಯಾಸದ ಬಾಲಪಾಠಗಳು ಗೊತ್ತಿಲ್ಲದ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಸಾಹಿತ್ಯೋತ್ಸವದಲ್ಲಿ ಮಿಂಚಿದ ಪ್ರತಿಭೆಗಳು
ದಾಯಿಗಳಾಗಿ ಪ್ರಬೋಧಕರಾಗಿ ಅವರು ಕಾರ್ಯಾಚರಣೆ ಮಾಡುವಾಗ ನಮ್ಮ ಸಾಹಿತ್ಯೋತ್ಸವದ ಯಶಸ್ವಿಗೆ ಸಹಕರಿಸಿದ ಸರ್ವರೊಟ್ಟಿಗೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಇದಕ್ಕಾಗಿ ವಹಿಸಿದಂತಹ ಸಮಯ, ಇದಕ್ಕಾಗಿ ವಹಿಸಿದಂತಹ ನಿಮ್ಮ ಮೊತ್ತಗಳು ಒಮ್ಮೆಯೂ ಕೂಡ ವ್ಯರ್ಥವಾಗಲಾರದು. ನಮ್ಮ ನಾಯಕರು ಅದಕ್ಕಾಗಿ ಪ್ರಯತ್ನ ಪಟ್ಟಾಗ ಈ ಸಾಹಿತ್ಯೋತ್ಸವದ ಪ್ರತಿಭೆಗಳು ಇಲ್ಲಿನ ಧರ್ಮದ ಉಳಿವಿಗಾಗಿ, ಅದೇ ರೀತಿ ಅಹ್ಲು ಸುನ್ನತಿ ವಲ್ ಜಮಾತಿನ ಆಶಯಕ್ಕಾಗಿ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಸಕ್ರಿಯವಾಗಿ ಹಳ್ಳಿ ಪ್ರದೇಶಗಳಲ್ಲಿ ಓಡಾಡುತ್ತಿದ್ದಾರೆ. ಈ ಒಂದು ವಾಸ್ತವ ವಿಷಯ ಇಲ್ಲಿನ ರಾಜಕೀಯ ನಾಯಕರಿಗೂ ಗೊತ್ತಿದೆ. ಆದ್ದರಿಂದ ಜಮೀರ್ ಅಹಮದ್ ರವರು ನಾವು ಆಹ್ವಾನ ಮಾಡಿದಾಗ ಅವರು ಇವತ್ತು ಬೆಳಿಗ್ಗೆ ಕಾಲ್ ಮಾಡಿ ಹೇಳಿದರು, ಇವತ್ತಿನ ಸಾಹಿತ್ಯೋತ್ಸವಕ್ಕೆ ಬರಲಿಕ್ಕೆ ನನಗೆ ಸಾಧ್ಯವಾಗುವುದಿಲ್ಲ, ಆದರೂ ಕೂಡ ನಮ್ಮ ಸಂಘಟನೆಗೆ ಬೆಂಬಲವಾಗಿ ರೂಪಾಯಿ 1 ಲಕ್ಷ ರೂಪಾಯಿಯನ್ನು ಈ ಸಾಹಿತ್ಯೋತ್ಸವದ ಯಶಸ್ಸಿಗಾಗಿ ನಮಗೆ ಘೋಷಣೆ ಮಾಡಿಕೊಟ್ಟಿದ್ದಾರೆ. ಮೌಲಾನಾ ಶಾಫಿ ಸಾದಿ ಉಸ್ತಾದರ ನೇತೃತ್ವದಲ್ಲಿ 1 ಲಕ್ಷ ರೂಪಾಯಿ ರಾಜ್ಯ SSFನ ಸಾಹಿತ್ಯೋತ್ಸವದ ಖರ್ಚಿಗಾಗಿ ಅವರು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಅವರು ಕೂಡ ಈ ಸಂಘಟನೆಯ ಸಕ್ರಿಯತೆಗಾಗಿ ನಮ್ಮೊಟ್ಟಿಗೆ ಬೆಂಬಲಿಗರಾಗಿ ದುಡಿಯುತ್ತಿದ್ದಾರೆ, ಕಾರ್ಯಾಚರಣೆ ಮಾಡುತ್ತಿದ್ದಾರೆ ಎಂಬುದಕ್ಕೊಂದು ಉದಾಹರಣೆಯಾಗಿದೆ. ಆದ್ದರಿಂದ ಪ್ರೀತಿಯ ನಮ್ಮೆಲ್ಲ ನಾಯಕರು ಅಲ್ಹಮ್ದುಲಿಲ್ಲಾ ನಮ್ಮ ಸಾಹಿತ್ಯೋತ್ಸವದ ಯಶಸ್ವಿಗೆ ಸಹಕರಿಸಿದ ಸರ್ವರನ್ನು ಕೂಡ ಈ ಸಾಹಿತ್ಯೋತ್ಸವದ ವೇದಿಕೆಯಲ್ಲಿ ಎಲ್ಲರಿಗೂ ಕೂಡ ಯಾರ ಹೆಸರ ಬಿಟ್ಟು ಹೋಗಿದ್ದಲ್ಲಿ ಅವರು ಕ್ಷಮಿಸಬೇಕು ಅಂತ ಪ್ರತ್ಯೇಕವಾಗಿ ನೆನಪಿಸುತ್ತಾ, ಇದಕ್ಕಾಗಿ ಅಹರ್ನಿಶಿ ದುಡಿದಂತಹ ಸರ್ವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಪ್ರಾರ್ಥನೆಯಾಗಿ ನಮ್ಮ ಪ್ರತಿಯೊಂದು ಮಜ್ಲಿಸ್ಗಳಲ್ಲಿ, ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಸರ್ವರನ್ನು ಇನ್ಶಾ ಅಲ್ಲಾಹ್ ನಾವು ಪ್ರಾರ್ಥನೆಯಲ್ಲಿ ಒಳಪಡಿಸುತ್ತೇವೆ ಎಂಬ ಮಾತಿನೊಂದಿಗೆ ನನ್ನ ಮಾತಿಗೆ ವಿರಾಮ. ವಾಖಿರ್ ದಾವಾನಿಲ್ ಹಮ್ದುಲಿಲ್ಲಾಹ್.